ಹಲೋ ಎವ್ರಿವನ್, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಟ್ರೆಕ್ಕಿಂಗ್ ಹೋಗಿದ್ವಿ. ಆ ಒಂದು ಸೀನ್ರಿ ನೀವು ನೋಡ್ತಾ ಇದ್ದೀರಾ. ಸೊ ನಾವು ಟ್ರೆಕ್ಕಿಂಗ್ ಬಂದಿದ್ದೀವಿ. ಸೊ ನಾನು ಮೊದಲೇ ಹೇಳ್ದಂಗೆ, ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ, ಸಂಡೂರಲ್ಲಿ ತುಂಬ ಚೆನ್ನಾಗಿ ವ್ಯೂ ಪಾಯಿಂಟ್ಸ್ಗಳಿವೆ. ಟ್ರೆಕ್ಕಿಂಗ್ ಮಾಡೋಕ್ಕೆ ಒಳ್ಳೆ ಪ್ಲೇಸು. ಸೊ ಟ್ರೆಕ್ಕಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಸೀನ್ರಿ. ಇದನ್ನು ಜಸ್ಟ್ ಸ್ಟಾರ್ಟಿಂಗು, ಜಸ್ಟ್ ಹೋಗ್ತಾ ಇದ್ದೀವಿ. ಹೋಗ್ತಾ ಇರ್ಬೇಕಾದ್ರೆ ನಿಮ್ಗೆ ಸುತ್ತಮುತ್ತ ಒಳ್ಳೆ ಸೀನ್ ಬರುತ್ತೆ. ಸೊ ಇದು ಜಸ್ಟ್ ಇನ್ನು ಸ್ಟಾರ್ಟಿಂಗ್ ಹತ್ತಾ ಇರೋದು. ಮೌಂಟೇನ್ಸು ಫುಲ್ ಸಂಡೂರು ತುಂಬ ಗ್ರೀನ್ ಮೌಂಟೇನ್ಸ್ ಇದೆ. ಸೊ ನಿಮಗೆ ಇದು ಸೀನ್ರೀಸ್ ತೋರಿಸ್ತಾ ಇದ್ದೀನಿ ನಾನು. ಸೊ ಇದು ಕೆಳಗಡೆಯಿಂದ ಹತ್ತಿ ಬಂದಿರೋದು, ಇನ್ನು ತುಂಬ ಮೇಲಿದೆ ಹತ್ತಕ್ಕೆ. ಸೊ ಇದು ಜಸ್ಟ್ ಒಂದು ಸ್ವಲ್ಪ ಸ್ಟೆಪ್ಸ್ ಅಲ್ಲ, ಟ್ರೆಕ್ಕಿಂಗ್ ಸ್ಲೋಪ್ ಹತ್ತಿ ಹೋಗ್ತಾ ಇರೋದು. ಸೊ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಇದು ಅರ್ಲಿ ಮಾರ್ನಿಂಗ್ 6:30 ಅರೌಂಡ್ ನಾವು ಪ್ಲ್ಯಾನ್ ಮಾಡಿದ್ದು ಬರ್ತಾಯಿದ್ದೀವಿ. ಸೊ ಹಿಂದ್ಗಡೆ ಬರ್ತಾ ಇರೋದು ನನ್ನ ಫ್ರೆಂಡ್. ಸೊ ಅವಳ ಹೆಸರು ಪೂಜಾ ಅಂತ. ಸೊ ನಾನು ನನ್ನ ಫ್ರೆಂಡ್ ಹತ್ತುತ್ತಾ ಇದ್ದೀವಿ. ಮಧ್ಯೆ ನಿಮಗೆ ಮತ್ತೆ ಸೀನ್ಗಳನ್ನ ತೋರಿಸ್ತೀನಿ. ಇವಳು ನನ್ನ ಅನದರ್ ಫ್ರೆಂಡ್ ಧನ್ಯ ಅಂತ. ಸೊ ಹೀಗೆ ಟ್ರೆಕ್ಕಿಂಗ್ ತುಂಬ ಚೆನ್ನಾಗಿತ್ತು. ಧನ್ಯ ಹಾಯ್ ಮಾಡ್ತಾ ಇದ್ದಾಳೆ. ಸೊ ಹೀಗೆ ಟ್ರೆಕ್ಕಿಂಗು ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಸೊ ನಿಮಗೆ ಹೋಗ್ತಾ ಮುಂದೆ ಫುಲ್ ಮೇಲ್ಗಡೆ ಇವಳು ಪಲ್ಲವಿ ಅಂತ. ಸೊ ಇವಳು ಅನದರ್ ಫ್ರೆಂಡ್. ಸೊ ಹೀಗೆ ನಾವೆಲ್ಲ ಲೇಡೀಸ್ ಪ್ಲ್ಯಾನ್ ಮಾಡಿಕೊಂಡು ಅವತ್ತಿನ ದಿನ ಟ್ರೆಕ್ಕಿಂಗ್ ಹೋಗಿದ್ದೀವಿ. ಸೊ ಮಕ್ಕಳು ಯಾರೂ ಬಂದಿರಲಿಲ್ಲ. ಸೊ ಟ್ರೆಕ್ಕಿಂಗು ಮಕ್ಕಳಿಗೆ ತುಂಬ ಸುಸ್ತಾಗುತ್ತೆ ಅಥವಾ ಡೇಂಜರಸ್ ಅಂತ ಕರ್ಕೊಂಬಂದಿದ್ದಿಲ್ಲ ನಾವು. ಅಷ್ಟೇನು ಡೇಂಜರಸ್ ಇಲ್ಲ, ಮ್ಯಾನೇಜ್ ಮಾಡ್ಬೋದು, ಮಕ್ಕಳ ಜೊತೆನೂ ಬರ್ಬೋದು. ಇವಳು ಅನದರ್ ಫ್ರೆಂಡ್ ರೇಷ್ಮಾ ಅಂತ. ಸೊ ಒಂದು ಸ್ವಲ್ಪ ದೂರ ಹತ್ತಿ ಮತ್ತೆ ಸ್ವಲ್ಪ ಬ್ರೇಕ್ ತೊಗೊಂಡು ಹೋಗ್ತಾ ಇದ್ವಿ. ಸೊ ಸಂಡೂರಲ್ಲಿ ನಿಮಗೆ ಈ ಥರ ಟ್ರೆಕ್ಕಿಂಗ್ ಪಾಯಿಂಟ್ಸ್ಗಳು ತುಂಬ ಸಿಗುತ್ತೆ. ಇದು ಒಳ್ಳೆ ಟ್ರೆಕ್ಕಿಂಗ್ ಸ್ಪಾಟ್ ಇದೆ. ಇಡೀ ಬಳ್ಳಾರಿ ಡಿಸ್ಟಿಕ್ ಮತ್ತು ವಿಜಯನಗರ ಹೊಸಪೇಟೆ ಡಿಸ್ಟಿಕ್ಕಲ್ಲಿ ಒಳ್ಳೆ ಸೀನ್ರೀಸ್ ಕಾಣ್ಬೋದು. ನೀವು ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದನ್ನು ಫುಲ್ ಹತ್ತಿಲ್ಲ ನಾವು, ಮಿಡಲ್. ಇದು ಹಿಂದ್ಗಡೆ ಕಾಣ್ತಾ ಇರೋದು ನಾರಿಹಳ್ಳ ಡ್ಯಾಮ್ ಅಂತಾರೆ ಇದನ್ನು. ಇದು ಒಳ್ಳೆ ವ್ಯೂ ಪಾಯಿಂಟ್ ಇದೆ ಸಂಡೂರಿಂದು. ತುಂಬ ಚೆನ್ನಾಗಿರೋ ಪ್ಲೇಸ್ಗಳು ತುಂಬ ಇದ್ದಾವೆ. ಒಳ್ಳೆ ಬೆಸ್ಟ್ ಪ್ಲೇಸು. ನೋಡಿ ಎಷ್ಟು ಗ್ರೀನರಿ ಇದೆ. ಇದೇ ಮೇನ್ ವ್ಯೂ ಪಾಯಿಂಟ್. ಈ ವ್ಯೂ ಪಾಯಿಂಟ್ ನಿಮಗೆ ಫುಲ್ ಟ್ರೆಕ್ಕಿಂಗ್ ಎಲ್ಲ ಆದಮೇಲೆ ಮೌಂಟೇನು. ಸೊ ಮೇಲಿಂದ ನಿಮಗೆ ಕಾಣಿಸೋವಂಥ ಪಾಯಿಂಟೇ ಇದು ವಾಟರ್ ಪಾಯಿಂಟ್. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸೀನು. ಅಷ್ಟೆಲ್ಲ ಟ್ರೆಕ್ಕಿಂಗ್ ಮಾಡಿ ಹತ್ತಿದ್ದಕ್ಕೂ ತುಂಬ ಒಳ್ಳೆ ಪಾಯಿಂಟ್ ಸಿಗುತ್ತೆ ನಿಮಗೆ. ವ್ಯೂ ಪಾಯಿಂಟು ಒಳ್ಳೆ ಸೀನ್ರಿ ಸಿಗುತ್ತೆ. ಸೊ ಎಲ್ಲರೂ ಇಲ್ಲಿ ವ್ಯೂ ಪಾಯಿಂಟ್ದು ಫೋಟೋಸ್ ಎಲ್ಲ ತೊಗೊತಾ ಇದ್ರು. ಎಲ್ಲರೂ ವೀಡಿಯೋ ಮಾಡ್ಕೊತಾ ಇದ್ರು ಫೋಟೋಸ್. ಸೊ ಇದು ಒಳ್ಳೆ ವ್ಯೂ ಪಾಯಿಂಟ್. ಇದನ್ನು ನಾರಿಹಳ್ಳ ವ್ಯೂ ಪಾಯಿಂಟ್ ಅಂತಾರೆ. ಸೊ ಇವರೆಲ್ಲ ಫ್ರೆಂಡ್ಸು. ಸೊ ನೋಡಿ ಫುಲ್ ನಾನು ಹೇಳ್ದಂಗೆ ನನ್ನ ಹಿಂದಿನ ವೀಡಿಯೋದಲ್ಲಿ ಒಳ್ಳೆ ಚಿಕ್ಕಮಗಳೂರು, ಸಕಲೇಶ್ಪುರ ಆ ಥರ ಗ್ರೀನ್ ಮೌಂಟೇನ್ ಸಿಗುತ್ತಲ್ಲ, ಆ ಥರ ಇದೆ. ಅವರೆಲ್ಲ ಫ್ರೆಂಡ್ಸು. ಸೊ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ ನಿಮಗೆ ಸಂಡೂರಲ್ಲಿ. ಇದು ನಾನು ರೀಲ್ ಮಾಡ್ತಾ ಇದ್ದೆ ಇನ್ಸ್ಟಾಗ್ರಾಮಿಗೋಸ್ಕರ. ಸೊ ನಾನು ಇನ್ಸ್ಟಾಗ್ರಾಮ್ದು ಫಾಲೋ ಮಾಡಬೇಕಂದ್ರೆ ರೂಪಾ ವಿಜಯೇಂದ್ರ ಅಂತ ನನ್ನ ಇನ್ಸ್ಟಾಗ್ರಾಮು. ಇದು ನನ್ನ ಫ್ರೆಂಡ್ ಅನದರ್ ಫ್ರೆಂಡ್ ಬಿಂದು ಅಂತ. ನಾನು ವೀಡಿಯೋ ಮಾಡ್ಕೊತಾ ಇದ್ನಲ್ಲ, ಸೊ ಅದ್ರ ಬಗ್ಗೆನೇ ಕಮೆಂಟ್ ಮಾಡ್ತಾ ಇದ್ಲು. ಸೊ ಈ ಥರ ರನ್ ಮಾಡಿ ಸ್ಲೋ ಮೋನಲ್ಲಿ ವಿಡಿಯೋ. ಇದು ಆ್ಯಕ್ಚುಲಿ ಸೌಂಡ್ ಹಾಕೋಕ್ಕಾಗಲ್ಲ, ಕಾಪಿರೈಟ್ ಸ್ಟ್ರೈಕ್ ಬಂದುಬಿಡುತ್ತೆ ಯೂಟ್ಯೂಬಲ್ಲಿ. ಸೊ ರೀಲ್ಸು ಮಾಡ್ಕೊತಾ ಇದ್ವಿ, ವೀಡಿಯೋಸ್ ಮಾಡ್ಕೊತಾ ಇದ್ವಿ, ಫೋಟೋಸ್ ಮಾಡ್ಕೊತಾ ಇದ್ವಿ. ಸೊ ಇನ್ಸ್ಟಾಗ್ರಾಮು ರೂಪಾ ವಿಜಯೇಂದ್ರ ಅಂತ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಹೆಸರು. ಸೊ ವ್ಯೂ ಪಾಯಿಂಟ್ ಆದಮೇಲೆ ಟಿಫಿನ್ ತೊಗೊಂಡೋಗಿದ್ವಿ, ಅಲ್ಲಿ ಟಿಫಿನ್ ತಿಂತಾಯಿದ್ವಿ ಅಲ್ಲೇ ಮೇಲೆ ಇದ್ದು. ಸೊ ಹಂಗೆ ತಮಾಷೆ ಮಾಡ್ಕೊತಾ ಇದ್ವಿ ಫ್ರೆಂಡ್ಸ್, ನಾವೆಲ್ಲ ತಮಾಷೆ ಮಾಡ್ಕೊತಾ ಟಿಫಿನ್ ಮಾಡ್ಕೊತಾ ಇದ್ವಿ. ಸೊ ಅದೇ ಬ್ಯಾಕ್ ಸೈಡ್ ಕಾಣ್ತಾ ಇರೋದೇ ನಿಮಗೆ
ನಾರಿಹಳ್ಳ ವ್ಯೂ ಪಾಯಿಂಟ್. ಇದು ಮಾನಸ ಸರೋವರ ಎಲ್ಲ ಮೂವಿನಲ್ಲೆಲ್ಲ ಫುಲ್ಲು ಇದೆ ಮೆನ್ಷನ್ ಮಾಡ್ತಾರೆ. ಸೊ ಇದು ಆಯಿತಾ, ಮತ್ತೆ ಇನ್ನೊಂದು ವೀಡಿಯೋ ಮಾಡ್ತಾಯಿದ್ದೀವಿ ರೀಲ್ಸು. ಸೊ ಈ ಥರ ನಿಮಗೆ ಫೈನಲ್ ಟ್ರೆಕ್ಕಿಂಗ್ ಆದಮೇಲೆ ಮೇಲ್ಗಡೆಯಿಂದ ಕಾಣೋ ವ್ಯೂ ಪಾಯಿಂಟ್ ಇದು ನೋಡಿ, ಎಷ್ಟು ಚೆನ್ನಾಗಿದೆ. ಸೊ ಇದು ಸಂಡೂರು ಸುತ್ತಮುತ್ತ ಇರೋ ಗ್ರೀನ್ ಮೌಂಟೇನ್ಸ್. ಸೊ ವೀಡಿಯೋಸು ರೀಲ್ಸಿಗೋಸ್ಕರ ಈ ಥರ ವೀಡಿಯೋಸ್ ಮಾಡ್ಕೊತಾ ಇದ್ವಿ. ಸೊ ಇದು ಮೇನ್ ವ್ಯೂ ಪಾಯಿಂಟ್, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ಇದೇ ಥರ ನನ್ನ ವ್ಲಾಗ್ಸು ನಿಮ್ಗೆ ಇಷ್ಟ ಆದರೆ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇದು ಲಾಸ್ಟ್, ಮತ್ತೆ ಇನ್ನೊಂದು ರೀಲ್ಸ್ ಮಾಡ್ತಾಯಿದ್ದೀವಿ. ಸೊ ಹೀಗೆ ಕಂಟಿನ್ಯೂ ಇರಿ ವೀಕ್ಷಕರೇ. ನನ್ನ ಮುಂದಿನ ವೀಡಿಯೋಗಳಿಗೂ ಇದೇ ಥರ ಎಂಟರ್ಟೈನ್ ಮಾಡ್ತಾ ಇರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಬಾಯ್.